ಯಾ ಹಾಯ್ ಹೆಲೋ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಹೋಸ್ಟ್ ಆದಿತ್ಯಕ್ಕೆ. ನೋಡ್ಬೋದು ಶ್ರೀ ಮಾಧವೇಂದ್ರ ಜ್ಯೂಸ್ ಸೆಂಟರ್. ಸೊ ನಮ್ಮ ಉಡುಪಿಯಲ್ಲಿ ಸಿನ್ಸ್ 25 ಇಯರ್ಸಿಂದ ಇದು ಜ್ಯೂಸ್ ಕೊಡ್ತಾ ಇದ್ದಾರೆ. ಭಾರಿ ಫೇಮಸ್ ಕೃಷ್ಣ ಮಠದ ರಥಬೀದಿ ಒಳಗೆ ಉಂಟು. ಸೊ ಇಲ್ಲಿ ನಾವು ನೋಡ್ಬೋದು ಐಟಮ್ ವೈಸ್ ತುಂಬ ಉಂಟು. ಅವರ ಫೇಮಸ್ ಸೆಲ್ಲಿಂಗ್ ಯಾವುದು ಮತ್ತು ಮಸ್ಟ್ ಯಾವುದು ಅಂತ ಕೇಳುವ, ಸ್ವಲ್ಪ ಅವರನ್ನು ಮಾತಾಡಿಸುವ ಬನ್ನಿ. ಸರ್ ನಮಸ್ತೆ. ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ? ಇಲ್ಲಿ 2006 ಇಂದ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನೊಂದು ಎಂ ಕಾಲೇಜ್ ಎದುರುಗಡೆ ಉಂಟು ಮಾಧವೇಂದ್ರ ಜ್ಯೂಸ್ ಸೆಂಟರ್ ಉಂಟು. ನಮ್ದು ಇದು ಫ್ರೆಶ್ ಲೈಮ್ ಸೋಡಾ, ಜಲ್ಜೀರಾ, ಜಿಂಜರ್, ರೋಸ್, ಪಾನಕ, ಕೂಕಮ್ಮ, ನೆಲ್ಲಿಕಾಯಿದು ಮತ್ತೆ ಇಂಗಾಷ್ಟಕ ಫೇಮಸ್ ಒಳ್ಳೆ ಸೇಲ್ ಉಂಟು. ಹಾಗೆ ಆಯುರ್ವೇದಿಕ್ ನಿಮ್ದು ಬ್ರಾಹ್ಮಿ, ಸೊಗದೆ ಬೇರು, ಮಾದಿಫಲ ರಸಾಯನ, ಲಾವಂಚ ಜ್ಯೂಸ್, ಮತ್ತೆ ಮಜ್ಜಿಗೆ ಸೋಡಾ ಅಂತ ಒಂದು ಸ್ಪೆಷಲ್. ಸೊ ಲೈಮ್ ಸೋಡಾ ನಿಮ್ಗೆ ಎಲ್ಲ ಕಡೆ ಸಿಗ್ತದೆ. ಆದರೆ ಲೈಮ್ ಸೋಡಾನ ಬಿಟ್ಟು ಸುಮಾರು ಹಿಂಗೆಸ್ಟಿಕ್ ಆಗಿರ್ಬೋದು, ಬ್ರಾಹ್ಮಿ, ಡಿಫ್ರೆಂಟ್ ಮಜ್ಜಿಗೆ ಸೋಡಾ. ಸೊ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಲಿಕ್ಕೆ ಇಲ್ಲಿ ಬರ್ಬೋದು. ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುವ ಒಂದು ಪ್ಲೇಸ್. ನ್ಯಾಚುರಲ್ ಆಗಿ ಮಾಡ್ತಾರೆ, 100% ಪ್ಯೂರ್. ಸೊ ಎಂತೆಂತ ಆಯುರ್ವೇದಿಕ್. ಸೊ ನಾವು ಲೈಮ್ ಸೋಡಾ ಅಂತೂ ಟ್ರೈ ಮಾಡುದಿಲ್ಲ, ಆಯುರ್ವೇದಿಕ್ ಜ್ಯೂಸನ್ನೇ ಟ್ರೈ ಮಾಡುವ. ಸೊ ಎಂತ ಉಂಟು ನಮ್ಗೆ, ಎಂತ ರೆಕಮೆಂಡ್ ಮಾಡ್ತೀರಿ ಮಸ್ಟ್ ಟ್ರೈ ಆಗಿ? ಸೊಗದೆ ಬೇರು, ಓಕೆ, ಲಾವಂಚ ಜ್ಯೂಸ್ ಕುಡಿಬಹುದು. ಈಗ ಬಿಸಿಲಿಗೆ ತಂಪು, ಅದು ಕುಡಿದ್ರೆ ಬಾಡಿ ಕೂಲ್ ಮಾಡುತ್ತೆ. ಒಂದು 3 ಟೈಪ್ ಕೊಡಿ. ಸೊ ನೋಡ್ಬೋದು ಪೇಪರ್ ಗ್ಲಾಸ್ ಅಲ್ಲ, ಡಿಫ್ರೆಂಟ್ ಆಗಿ ಗ್ಲಾಸ್ ಅಲ್ಲೇ ಕೊಡ್ತಿದ್ದಾರೆ ಎಲ್ಲರಿಗೆ, ನಮ್ಗಂತ ಅಲ್ಲ. ಈಗ ಎಂತ ಮಾಡ್ತಿದ್ದಾರೆ ಅಂತ ನೋಡುವ. ಲಾವಂಚ ಲೈಮ್ ಸೋಡಾ ಎಲ್ಲ ಕಡೆ ನಿಮ್ಗೆ ಸಿಗ್ತದೆ. ಡಿಫ್ರೆಂಟ್ ಆಗಿ ಒಂದು ಸ್ಪೆಷಲ್ ಐಟಮ್ ಅನ್ನು ಟ್ರೈ ಮಾಡ್ಲಿಕ್ಕಿದ್ರೆ ಇಲ್ಲಿ ಬರಲೇಬೇಕು, ಮಸ್ಟ್ ಟ್ರೈ. ಇದು ಲಾವಂಚ ಜ್ಯೂಸ್, ಸ್ವಲ್ಪ ಉಪ್ಪು ಹಾಕ್ತಾರೆ ಕುಡಿ. ಹರ್ಬಿದೆ ಫ್ಲೇವರ್ ಉಂಟು. ಇದ್ರ ಬಗ್ಗೆ ಜಾಸ್ತಿ ಜನ ಗೊತ್ತಿರ್ಲಿಕ್ಕಿಲ್ಲ ಅಲ್ಲ, ಈಗ ಜನರೇಷನ್ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಸೊಗದೆ ಬೇರು ತಗೋ, ಸೊಗದಿ ಬೇರು. ಓಕೆ, ಕುಡಿ. ಅವರಿಗೆ ಯಾವ್ದು ಕೊಡುವ? ಹಿಂಗಾಷ್ಟಕ್ಕೆ ಕೊಡ್ಲಾ? ತುಂಬಾ ಚೆನ್ನಾಗಿದೆ. ಎಂತ ಅದು? ಯಾವುದು ಯಾವ್ದು ಗೊತ್ತಿಲ್ಲ, ಹೆಸರು ಎಂತ ಇದು? ಸೊಗದೆ ಬೇರು. ಸುಖದೇವೆ. ಸೊ ನಿಮ್ಮ ನಾರ್ಮಲ್ ಲೈಮ್ ಸೋಡಾ ಅಂತೂ ಅಲ್ವೇ ಅಲ್ಲ, ಇದು ಫುಲ್ ಆಯುರ್ವೇದಿಕ್. ನಮ್ಮ ಎಂತ ಹೇಳ್ತೀರಿ, ಆಯುರ್ವೇದಿಕ್ ಹರ್ಬ್ಸ್ ಗಿಡಗಳಿಂದ ಮಾಡಿರುವಂಥದ್ದು. ಟೇಸ್ಟ್ ಸತ್ಯ ಸೂಪರ್ ಆಗಿ ಉಂಟು. ಎಂತಕ್ಕಂತ ನಮ್ಗೆ ಗೊತ್ತಿರುವಾಗ ಆಯುರ್ವೇದಿಕ್ ಮೆಡಿಸಿನ್ ನಿಜವಾಗಿ ಟೇಸ್ಟ್ ಸೂಪರ್ ಇರ್ತದೆ ಇಂಗ್ಲಿಷ್ ಮೆಡಿಸಿನ್ಗಿಂತ. ಇದು ಚೆಂದ ಉಂಟು. ಈಗ ಇನ್ನೊಂದು ಐಟಮ್ ಹಿಂಗಷ್ಟೇ ಟ್ರೈ ಮಾಡ್ಲಿಕ್ಕಿದ್ದೇವೆ. ಆ ಪ್ರೊನೌನ್ಸಿಂಗ್ ಸ್ವಲ್ಪ ತಪ್ಪಿರ್ಬೋದು, ಬಟ್ ಇದು ಸೂಪರ್ ಬ್ರೋ. ಹಿಂಗಾಷ್ಟಕ್ಕೆ ವಾವ್. ಇದು ಸೂಪರ್ ಆಗುಂಟು. ಸತ್ಯ ಇದು ಸೂಪರ್ ಆಗುಂಟು. ವಾವ್, ಮಸ್ಟ್ ಟ್ರೈ. ಆಯ್ತಾ, ಇಲ್ಲಿ ಬಂದು ಇದನ್ನು ಮಾತ್ರ ನೀವು ಮಸ್ಟ್ ಟ್ರೈ. ಬೇರೆ ಯಾವುದು ರೆಕಮೆಂಡ್ ಮಾಡ್ತಾನೆ, ಆದರೆ ಇದು ಇಲ್ಲಿ ಬಂದು ನೀವು ಟ್ರೈ ಮಾಡಲೇಬೇಕು. ಇದಾದ್ಮೇಲೆ ಬೇರೆ ಯಾವ್ದು ಬೇಕಾದ್ರೆ ಟ್ರೈ ಮಾಡಿ. ಸೊ ಸುಮುಖ ಟ್ರೈ ಮಾಡ್ತಾನೆ, ಹೇಗೂ ನೋಡು, ಅವನ ಹತ್ರ ಕೇಳುವ. ಸೀರಿಯಸ್ಲಿ ಗೈಸ್, ಹಿಂಗಾಷ್ಟಕ್ ಇಸ್ ದ ವೆರಿ ಬೆಸ್ಟ್. ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೇನೆ. ನಾನು ತಗೊಳ್ಳೋ ಪ್ರಚತಿ ಹಿಂಗಾಷ್ಟಕ್. ನಿಮಗೆ ಇದು ಹೊಟ್ಟೆ ಉರಿ ಅಥವಾ ಹೊಟ್ಟೆ ಕಿರಿಕಿರಿ, ಗುಜು ಎಲ್ಲದಕ್ಕೆ ಒಂಥರ ಸೊಲ್ಯೂಷನ್ ಇದ್ದಾಗಿ. ಇಲ್ಲ ನೀವು ಹೋಟ್ಲಿಗೆ ಹೋಗಿ ತಿನ್ಕೊಂಬರ್ತೀರಿ, ಸರಿ ಆಗೋದಿಲ್ಲ, ಇದು ಒಮ್ಮೆ ಕೊಡ್ತದೆ ನಿಮಗೆ ಸತ್ಯ ಹೊಟ್ಟೆ ಕ್ಲಿಯರ್ ಆಗ್ತದೆ. ಮತ್ತೆ ನಿಮಗೆ ಫುಲ್ ಹೆಲ್ದಿ ಕೂಡ. ಟೇಸ್ಟ್ ವೈಸ್ ಅಂತೂ ಟಾಪ್ ಉಂಟು. ಯು ಮಸ್ಟ್ ಟ್ರೈ. ಹಿಡನ್ ಜೇಮ್ ಅಂತೇಳಿ ಹೇಳ್ಬೋದು ಈ ಐಟಮ್. ಮಜ್ಜಿಗೆ ಸೋಡಾ ಗಾಯ್ಸ್, ನೋಡಿ ನೊರೆ ನೋಡಿ ಹೇಗೆ ಗುಳುಗುಳು ಆಗ್ತಾ ಉಂಟು. ಸೀರಿಯಸ್ಲಿ ಗೈಸ್, ಖಾರ ಉಂಟು. ಹಿಂಗಷ್ಟಕ್ಕೆ ಮಜ್ಜಿಗೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದರಲ್ಲೂ ಮಜ್ಜಿಗೆ ಸೋಡಾ ಒನ್ ಆಫ್ ದ ಬೆಸ್ಟ್. ನಾ ಇಲ್ಲಿ ಕುಡ್ದದ್ದು ಇಲ್ಲಿವರೆಗೆ. ಆಕ್ಚುಲಿ ಇಲ್ಲಿ ಬಂದಾಗ ಹಿಂಗಷ್ಟಕ್ಕೆ ಮಾತ್ರ ಕುಡಿತಿದ್ದೆ. ಮಜ್ಜಿಗೆ ಸೋಡಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಟಾಪ್ ಇದೆ ಗೈಸ್. ಮತ್ತೆ ನಿಮ್ಗೆ ಇದು ಮಜ್ಜಿಗೆ ಊಟ ಆದ್ಮೇಲೆ ಮಜ್ಜಿಗೆ ಕುಡಿಯೋರು ಇಲ್ಲಿ ಬಂದು ಕುಡಿದ್ರೆ ಟಾಪ್ ಇದೆ. ರೋಸ್, ಲೈಮ್, ಜಿಂಜರ್, ಬ್ರಾಹ್ಮಿ, ಸೊಗದೆ ಬೇರು, ಜಲ್ಜೀರಾ ಉಂಟು, ನೆಲ್ಲಿಕಾಯಿ, ಪಾನಕಂ, ಶೀತಸುಧಾ, ಮತ್ತೆ ಮಾದಿಫಲ ರಸಾಯನ. ಇದು ಫುಲ್ ಆಯುರ್ವೇದಿಕ್. ಹೌದು, ಆಯುರ್ವೇದಿಕ್, ವೈದ್ಯನಾಥ. ಹಾಗೆ ನಾವು ಈಚೆ ಬಂದ್ರೆ ಕೆಲವೆಲ್ಲ ಸೇಮ್. ಇದು ಆಮ್ಲ ಚಿಲ್ಲಿ. ಕರೆಕ್ಟ್.
ಆಮ್ಲ ಮ್ಯಾಂಗೋ ಚಿಲ್ಲಿ, ಬ್ಲೂ ಪರೋಟ ಉಂಟು. ಸೊ ಇಲ್ಲಿ ಬಂದ್ರೆ ನೀವು ನಿಮ್ಗೆ ಮಾಡರ್ನ್ ಟಚ್ ಉಂಟು, ನಮ್ಮ ಹಳೆ ಟ್ರೆಡಿಷನಲ್ ಆದ ಎಂತ ಹೇಳ್ತೀವಿ ಆಯುರ್ವೇದಿಕ್ ಟಚ್ ಉಂಟು. ಸೊ ನಂಗೊಂದು ಭಾರಿ ಇಷ್ಟ ಆಯ್ತು. ಎಂತ ಅಂತ ಹೇಳಿದ್ರೆ ಹೀಗೆ ಕೇಳ್ಪಟ್ಟೆ ಇಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ. 20 ಇಯರ್ಸ್ ಆಯ್ತು. ಒಂದು 20 ಇಯರ್ಸ್ ಇಂದ ನಡೀತಾ ಉಂಟು ಅಂತ ಹೇಳಿದ್ರೆ ಅದೊಂದು ತುಂಬಾ ಗ್ರೇಟ್. ಯಾಕಂತ ಹೇಳಿದ್ರೆ ಅವರ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಪ್ಲಸ್ ಜ್ಯೂಸ್ ವೈಸ್ ಉಂಟಲ್ಲ, ನಾನು ಟ್ರೈ ಮಾಡಿದ ಎರಡಕ್ಕೆರಡು ಸೂಪರ್ ಆಗಿತ್ತು. ಲಾಸ್ಟ್ ಕೊಟ್ಟ ಒಂದು ಸ್ವಲ್ಪ ಸ್ಪೈಸಿ, ಈಗ ಸಹ ಸ್ಪೈಸಿನೆಸ್ ಉಂಟು. ಸೊ ಸುಮುಖ ಅಂತ ಹೇಳ್ತೀಯಾ, ಯಾವ್ದು ಒಳ್ಳೇದಿತ್ತು? ನಾ ತಗೊಂಡಂತ ಹಿಂಗಷ್ಟಕ್ ಹೇಗಿದ್ರು ಒಂದು ಆಲ್ ಟೈಮ್ ಫೇವ್ರೇಟ್. ಮಜ್ಜಿಗೆ ಸೋಡಾ ಅಂತೂ ಟಾಪ್ ಇತ್ತು ಸೀರಿಯಸ್ಲಿ.